ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ಹಬ್ಬ ಇನ್ನೂ ಮುಗ್ದಿರ್ಲಿಲ್ಲ, ಅದಕ್ಕೋಸ್ಕರ ಅಂತಾನೆ ನಿನ್ನೆ ನೈಟ್ ಎಲ್ಲ ವಿಡಿಯೋ ಮಾಡ್ಕೊಂಡು ನನ್ನ ಡೈಲಿ ವ್ಲಾಗ್ಸ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದ ಅಂತ ನಿನ್ನೆ ವ್ಲಾಗು ಮತ್ತೆ ಇವತ್ತಿನ ವ್ಲಾಗು ಎರಡೂ ಕೂಡ ಕಂಬೈನ್ ಮಾಡಿದೀನಿ. ಹೋದ್ ವರ್ಷ ನೈಟ್ ದೇವಿ ತೋಪಿಂದ ಬಂದಾದ್ಮೇಲೆ ದೇವ್ರನ್ನ ನೋಡ್ತಿರ್ಲಿಲ್ಲ. ಈ ವರ್ಷನಾದ್ರೂ ನೋಡ್ಬೇಕು ಅಂತಾನೆ ಸ್ವಲ್ಪ ಬೇಗನೆ ಬಂದ್ವಿ. ದೇವ್ರು ಬಂದಿದ್ದೆ 9 ಗಂಟೆ ಹತ್ತತ್ರ ಅನ್ಸುತ್ತೆ. ನಾವು ಕೂಡ ಅವಾಗ್ಲೇ ಬಂದ್ವಿ. ಮತ್ತೆ ಅಲ್ಲಿಗೆ ನನ್ನ ತಮ್ಮಂದ್ರು ಕೂಡ ಬಂದಿದ್ರು. ನನ್ನ ತಮ್ಮಂದ್ರ ಜೊತೆಗೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ತಲಾಟೆ ಮಾಡ್ಕೊಂಡು ಅಲ್ಲೇ ನಿಂತಿದ್ವಿ. ನಾವು ಮನೆಗ್ ಬಂದಿದ್ದೆ ನೈಟ್ 11:15 ಆಗೋಗಿತ್ತು. ದೇವ್ರ ಪೂಜೆ ಕುಣಿತ ಹಾಗೆ ದೇವ್ರನ್ನ ದೇವಸ್ಥಾನಕ್ಕೆ ತಗೋಗೋವರ್ಗುನು ಅಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ನಾನಂತೂ. ಅದಕ್ಕೇನೆ ನಾನು ನಮ್ಮ ಮನೆಯವ್ರ ಇಬ್ರು ಕೂಡ ಅಲ್ಲಿ ನಿಂತ್ಕೊಂಡು ಎಲ್ಲಾನು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ಆ ಗುಂಪಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಗುರ್ತಿಡ್ದು ಹೆಣ್ಮಕ್ಳು ಎಲ್ಲಾರು ಕೂಡ ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಯ್ತು ನನ್ಗೆ. ಈ ಮೂಮೆಂಟ್ಗೆ ತುಂಬಾನೇ ಕಾಯ್ತಿದ್ದೆ. ಯಾಕೆ ಅಂತಂದ್ರೆ ಹೋದ್ ವರ್ಷ ಇದೇ ಜಾಗದಲ್ಲಿ ಯಾರು ಕೂಡ ನನ್ನ ಕರೆಕ್ಟ್ ಆಗಿ ಗುರ್ತಿಡ್ದು ಮಾತಾಡ್ಸಿರ್ಲಿಲ್ಲ. ಬಟ್ ಈ ವರ್ಷ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಜನ ನನಗೆ ಸಿಕ್ಕಿ ಗುರ್ತಿಡ್ದು ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊನೆವರೆಗೂ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ನೈಟ್ ದೇವಸ್ಥಾನಕ್ಕೆ ದೇವ್ರ ಕರ್ಕೊಂಡು ಹೋದ್ರು. ನಾವು ಕೂಡ ಮನೆ ಕಡೆಗೆ ಹೊರಟು ಬಂದ್ವಿ. ತುಂಬಾನೇ ಲೇಟ್ ಆಗೋಗಿತ್ತು. ಮತ್ತೆ ಮಾಮೂಲಿ ನಮ್ ಬೆಳಗಿನ ರೋಟೀನು ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಪಾರ್ವತಮ್ಮನ ದೇವಸ್ಥಾನದಲ್ಲಿ ನನ್ನ ಮಕ್ಕಳು ಕಾಯ್ತಾ ಇದ್ರು ಬತ್ತಾಳೆನ ಊಟ ಹಾಕೋದಿಕ್ಕೆ ಅಂತ. ಯಾಕೆ ಅಂತಂದ್ರೆ ನೆನೆ ಹೋಗಕ್ ಆಗಿರ್ಲಿಲ್ಲ, ಹಬ್ಬ ಅದು ಇದು ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಅಂತಾನೆ ಹೋಗಕ್ ಆಗಿರ್ಲಿಲ್ಲ. ಇವತ್ ಬಿಡು ಮಾಡ್ಕೊಂಡು ನನ್ ಮಕ್ಕಳಿಗೆ ಊಟ ಹಾಕಕ್ ಹೋದೆ. ತುಂಬಾನೇ ಚೆನ್ನಾಗಿ ಖುಷಿಯಿಂದ ಓಡಾಡ್ಕೊಂಡು ನಿಂತಿದ್ದು. ಆ ನಂತರ ಊಟ ಎಲ್ಲಾನು ಕೂಡ ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಆಟ ಆಡ್ಕೊಂಡು ಕೂತಿದ್ದೆ. ಈ ಕೆಂಚ್ ಮರಿ ಯಾಕೋ ಸಪ್ಪಗಿತ್ತು, ಅದನ್ನು ಕೂಡ ಮಾತಾಡಿಸ್ಕೊಂಡು ಹಾಗೆ ದೇವಸ್ಥಾನದಿಂದ ಈಚೆಗಡೆ ಒಬ್ಳು ಕಾಯ್ತಾ ಇದ್ಲು. ಅವಳಿಗೂ ಕೂಡ ಊಟನ ಸ್ವಲ್ಪ ಮಿಕ್ಕಿಸ್ಕೊಂಡು ಆ ನಂತರ ಅವಳಿಗೂ ಕೂಡ ಊಟ ಹಾಕಕ್ ಹೋದ್ವಿ. ತುಂಬಾನೇ ಕುಂದಾಡಾಕ್ಬಿಟ್ಲು ನಮ್ನ ನೋಡಿ. ಆ ನಂತರ ಹಸುಗೆ ಬಾಳೆಹಣ್ಣೆಲ್ಲ ತಗೊಂಡೋಗಿದ್ದೆ. ಇವತ್ತು ಜಾಸ್ತಿ ಹಸುಗಳಿರ್ಲಿಲ್ಲ, ಒಳಗಡೆ ಕಟ್ಟಾಕ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಬಾಳೆಹಣ್ಣು ಸ್ವಲ್ಪ ಮಿಕ್ಕಿತ್ತು. ಆ ನಂತರ ಅದಕ್ಕೂ ಎಲ್ಲ ತಿನ್ಸಿ ಹಾಗೆ ಟೈಮ್ ಆಯ್ತು ಅಂತ ಮನೆ ಕಡೆಗೆ ಬಂದ್ವಿ. ಮನೆಗ್ ಬರ್ಬೇಕಾದ್ರೆ ಎತ್ಗಳನ್ನೆಲ್ಲಾನು ನೋಡ್ಕೊಂಡು ಆ ನಂತರ ನಮ್ಮ ಮನೆಗ್ ಬಂದಾದ್ಮೇಲೆ ನಮ್ಮ ಮನೆಯವರು ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ ಅಂತಂದ್ರು. ಹಾಗೆ ಅವ್ರಿಗೂ ಕೂಡ ಕಾಫಿ ಕಾಯಿಸ್ಕೊಟ್ಟೆ. ತುಂಬಾ ದಿನನೇ ಆಗಿತ್ತು ಕಾಫಿ ಎಲ್ಲ ಕಾಯಿಸಿ. ಯಾವಾಗೋ ಒಂದ್ಸಲ ಅಷ್ಟೇ ಕಾಫಿ ಕುಡಿಯೋದು ನಮ್ಮ ಮನೇಲಿ ನಮ್ಮ ಮನೆಯವರು. ಆ ನಂತರ ರೆಡಿ ಆಗಿ ಇಬ್ರು ಕೂಡ ದೇವಸ್ಥಾನ ಕಡೆಗೆ ಹೊರಟ್ವಿ. ನಮ್ ಸುಚಿಯಕ್ಕ ಬಂದಿದೀವಿ ಅಂತ ಕಾಲ್ ಮಾಡಿದ್ರು. ಆ ನಂತರ ಅಲ್ಲಿಗೆ ಹೋಗಿ ಮಸಾಲ್ ಪುರಿ ಎಲ್ಲಾನು ತಿನ್ಕೊಂಡು ಹಾಗೆ 4 ಜನ ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆಗೂ ಮಾತಾಡ್ಸಿ. ಆ ನಂತರ ಅವ್ರ ಊರ್ ಕಡೆಗೆ ಹೊರಟ್ರು. ನಾವು ದೇವ್ರ ಮೆರವಣಿಗೆ ಎಲ್ಲಾನು ಕೂಡ ನೋಡ್ಕೊಂಡು ನಾವು ಕೂಡ ಮನೆ ಕಡೆಗೆ ಹೊರಟು ಬರ್ಬೇಕಾದ್ರೆ ಪುಟಾಣಿ ಕುರಿನ ನೋಡ್ಕೊಂಡು ಆ ನಂತರ ಎತ್ಗಳನ್ನೆಲ್ಲಾನು ನೋಡ್ಕೊಂಡ್ ಬರದ ಅಂತ ಅನ್ಕೊಂಡು ನೋಡಿದ್ವಿ. ಇದು ನೋಡಂತೂ ಕಳ್ದೋದೆ. ಯಾಕೆ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಇಂಥದ್ ನಾನು ನೋಡೇ ಇಲ್ಲ ರಿಯಲ್ ಆಗಿ. ಹಾಗೆ ಅದನ್ನ ನೋಡಾದ್ಮೇಲೆ ಎತ್ಗಳನ್ನೆಲ್ಲ ಕಟ್ಟಾಕಿದ್ರು, ಅದನ್ನು ಕೂಡ ನೋಡ್ತಾ ಇದೆ. ನನ್ನ ಲೈಫ್ ಅಲ್ಲಿ ಇಷ್ಟಿಷ್ಟುದ್ದ ಕೊಂಬಿರುವಂತ ಎತ್ಗಳನ್ನ ನಾನು ನೋಡೇ ಇಲ್ಲ. ಇಲ್ಲೇ ನೋಡ್ತಾ ಇರೋದು ಫಸ್ಟ್ ಟೈಮು. ತುಂಬಾನೇ ಖುಷಿ ಆಯ್ತು. ತುಂಬಾನೇ ಎಂಜಾಯ್ ಮಾಡಿದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.